ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇದು ಬಂದುಬಿಟ್ಟು ವೆನ್ಸ್ಡೇಯ ಡೇ ರುಟೀನ್ ವ್ಲಾಗ್ ಆಗಿರುತ್ತೆ. ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ದಿನಚರಿ ಹೇಗಿರುತ್ತೆ ಅಂಥೇಳಿ ನೋಡೋಣ ಬನ್ನಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಸಹ ಇದೆ, ಏನು ಅಂಥೇಳಿ ವ್ಲಾಗ್ ಮಧ್ಯದಲ್ಲಿ ತಿಳಿಸ್ತೇನೆ. ಇವತ್ತು ಬೆಳಗ್ಗೆ ನಾನು ಹಾಗೆ ನಮ್ಮ ಅತ್ತೆ, ನನ್ನ ಮಗ, ನಮ್ಮ ಯಜಮಾನರು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಾನು ದಾಸವಾಳದ ಹೂವು ತೋರಿಸಿದ್ನಲ್ಲ, ತುಂಬ ಚೆನ್ನಾಗಿ ಅರಳಿದೆಯಲ್ಲ. ಇದು ನಮ್ಮ ಯಜಮಾನರು ಮೊನ್ನೆ ಬೆಳಗಾವಿಗೆ ಹೋದಾಗ ನಮ್ಮ ಪರಿಚಯದವ್ರ ಮನೆಯಿಂದ ತಂದಿದ್ದ ಗಿಡ. ಚೆನ್ನಾಗಿ ಹೂವು ಬಿಟ್ಟಿದೆ. ದೇವ್ರ ಫೋಟೋಗೆ ಒಂದು ಮುಡಿಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರೈಸ್ ಬಾತನ್ನು ಮಾಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಯಜಮಾನ್ರ ಕಡೆ ಬಯಸ್ಕೊಂಡು ಹೊರಟ್ವಿ. ಏನಕ್ಕೆ ಅಂತಂದರೆ, ನಾವು ಪ್ರತಿ ಸಲ ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ಕಡೆಯಿಂದನೇ ಭಾಳ ಲೇಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಟಿಫನ್ನು ಅದು ಇದು ಮಾಡ್ಕೊತ ಕುತ್ಕೊಂಡ್ಬಿಡ್ತೀಯ, ಲೇಟ್ ಆಗುತ್ತೆ ಅಂತ ಹೇಳಿ ಸಿಟ್ಟಲ್ಲೇ ಉಫ್ ಅಂತ ಹೇಳಿ ಗಾಡಿನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಹಳಿಯಾಳದಿಂದ ಧಾರವಾಡಕ್ಕೆ ಹೋಗಬೇಕಾದ್ರೆ ಗ್ರೀನರಿ ಅಥವಾ ನೇಚರ್ ನೋಡಲಿಕ್ಕೆ ಚೆಂದ ಕಾಣುತ್ತೆ. ಹಾಗೆಯೇ ಗಾಳಿ, ಹಾಗೆ ಅಲ್ಲಿ ಕ್ಲೈಮೇಟ್ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ತನಕ ಸಹ ಅಲ್ಲೇ ಇರೋಣ ಅಂತ ಆ ಥರ ಫೀಲ್ ಬರ್ತದೆ. ಇನ್ನು ಟ್ರಾವೆಲ್ ಮಾಡ್ಬೇಕಾದ್ರೆ ಹೆಚ್ಚಾಗಿ ನನ್ನ ಮಗ ಈ ಥರ ಮಲ್ಕೊಂಡಿದ್ದ. ಇನ್ನು STM ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ STM ಹಾಸ್ಪಿಟಲ್ ಸಹ ಬಂದಿದ್ವಿ. STM ಅಲ್ಲಿ ಸ್ವಲ್ಪ ಕೆಲಸವನ್ನು ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಅತ್ತೆಗೆ ಕಣ್ಣಿನ ಆಪ್ರೇಷನ್ ಮಾಡಿಸಿದ್ವಲ್ಲ, ಅವರಿಗೆ ಕನ್ನಡಕವನ್ನು ತೊಗೊಬೇಕಿತ್ತು. ಅದು ಏನು ಪಾಯಿಂಟ್ ಅಂತೇಳಿ ಚೆಕ್ ಮಾಡ್ಸೋಣ ಅಂಥೇಳಿ MN ಜೋಶಿ ಧಾರವಾಡದ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇವತ್ತು ಧಾರವಾಡಕ್ಕೆ ಅಡ್ಡಾಡೋಣ ಅಂತ ಹೊರಗೆ ಹೋದ್ರೂ ಕೂಡ ಕಂಪ್ಲೀಟ್ ಡೇ ನಾವು ಇವತ್ತು ಹಾಸ್ಪಿಟಲಲ್ಲೇ ಸ್ಪೆಂಡ್ ಮಾಡೋದಾಯಿತು. STM ಅಲ್ಲಿ ಒಂದು 12 ಗಂಟೆ ತನಕ ಆಯಿತು, ಸ್ವಲ್ಪ ಕೆಲಸ ಇತ್ತು. ಇನ್ನು ನಾವು MN ಜೋಶಿ ಧಾರವಾಡ ಹಾಸ್ಪಿಟಲಿಗೆ ಬಂದಾಗ ಈ ಥರ ನಾವು ಬರೋಷ್ಟೊತ್ತಿಗೆ 1 o'clock ಆಗಿತ್ತು. ಬಟ್ ನಮಗೆ ನಮ್ಮ ಪಾಳಿ ಬರಬೇಕಲ್ಲ, ಪಾಳಿ ಬರೋ ತನಕ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಎಟ್ ಲಾಸ್ಟ್ ನಮಗೆ ಅತ್ತೆಗೆ ಚೆಕ್ಕಿಂಗ್ ಕರ್ಕೊಂಡ್ರು. ಈಗ ಹೋದ್ರಿ ಅದ್ರ ಕೆಳಗ ಈಗ ಕಾಣೋದಿಲ್ಲ. ಈಗ ನಾ ಇದನ್ನು ಕೊಟ್ಟನಿಲ್ಲೋ, ಅವಾಗ ನಿಮ್ಗೆ ಮುಚ್ಚಿರಿ, ಇದನ್ನ ಮುಚ್ಚಿರಿ. ಈ ಅಕ್ಷರ ಈಗ ಓದ್ತೀರಿ, ಈಗ ಕಾಣಂಗಿಲ್ಲ, ತಿಳಿತಲ್ಲ. ಸೊ ದೂರದಷ್ಟ ಕೊಟ್ರ ಅಷ್ಟು ತನಕ ವೆಯ್ಟ್ ಮಾಡಿ ಅಸಮಾಧಾನ ಆದರೂ ಕೂಡ ಡಾಕ್ಟ್ರು ಮಜಾಕ್ ಮಾಡಿದ್ದು ನೋಡಿ ಭಾಳ ಖುಷಿ ಆಯಿತು. ತುಂಬ ಫನ್ನಿಯಾಗಿ ಡಾಕ್ಟ್ರು ಮಾತಾಡ್ತಾಯಿದ್ರು. ನೆಕ್ಸ್ಟ್ ಕಣ್ಣಿನ ಪಾಯಿಂಟ್ ಎಲ್ಲ ಬರ್ಸ್ಕೊಂಡಾಯಿತು. ಈಗ ಸ್ವಲ್ಪ ಊಟ ಮಾಡೋಣ ಅಂತೇಳಿ ಹೊರಗೆ ಹೋಗ್ತಾ ಇದ್ದೀವಿ. ಇನ್ನು ಸ್ಪೆಷಲ್ ಡೇ ಅಂತ ಹೇಳಿದ್ನಲ್ಲ, ಏನಂತ ಹೇಳ್ತೀನಿ ನೋಡಿ. ಅಪ್ಪ ಮಗ ಸೇಮ್ ಟು ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇವತ್ತು ಬಂದುಬಿಟ್ಟು ಶಿವ ಅವ್ರದ್ದು ಬರ್ಡೇ. ಸೊ ಬರ್ಡೇ ಅಂತೇಳಿ ಹೊರಗೆ ಬಂದಿದ್ದೀವಿ. ಹಾಗೆಯೇ ಹಾಸ್ಪಿಟಲಿಂದ ಚೆಕಪ್ ಎಲ್ಲ ಮುಗಿಸ್ಕೊಂಡಾಯಿತು. ಊಟ ಮಾಡೋಣ ಅಂತೇಳಿ ಹೊರಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಅತ್ತೆ ಒಳಗೆ ಹೋದರು, ತಾಸುಗಟ್ಟಲೆ ಆದರೂ ಹೊರಗೆ ಬಂದಿಲ್ಲ ಅಂಥೇಳಿ. ಪಕ್ಕದಲ್ಲಿ ಮೋರ್ ಇದೆಲ್ಲ, ಮೋರಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಅಂದರೆ ಚಾಕ್ಲೇಟ್ಸ್ ಮತ್ತು ಜ್ಯೂಸ್ ಎಲ್ಲ, ಆರ್ಯನ್ ಕಪ್ ಕೂತ್ಕೋಬೇಕಲ್ಲ ಅಂಥೇಳಿ ಕುರ್ಕುರೆ ಎಲ್ಲ ಕೊಡಿಸ್ಕೊಂಬಂದ್ರು ಅವ್ರ ಅಪ್ಪಾಜಿ. ಇನ್ನು ಊಟಕ್ಕೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಬರ್ತಡೇ ಎಲ್ಲ ಶಿವ ಹೋದು. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹಳಿಯಾಳದಲ್ಲಿ ಹೋಗಲಿಲ್ಲ, ಧಾರವಾಡದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಧಾರವಾಡದಲ್ಲಿ ನಾವು ಬಂದಿರೋದು ಕಲ್ಕಟ್ಗಿ ರೋಡಲ್ಲಿರುವಂಥ ಶಿವಾಲಯ ದೇವಸ್ಥಾನಕ್ಕೆ. ನಾನಿವತ್ತು ಬೆಳಗ್ಗೆ ನಮ್ಮ ಯಜಮಾನರಿಗೆ ವಿಶ್ ಮಾಡಿ, ನಿಮಗೆ ಯಾವ ದೇವ್ರು ಇಷ್ಟ, ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ರಿ ಅಂತಂದರೆ, ನನಗೆ ಶಿವ ಅಂದರೆ ತುಂಬ ಇಷ್ಟ, ಕಾಲಭೈರವ ಅಂದರೆ ಇಷ್ಟ ಅಂತಂದರೆ ನಮಗಿವತ್ತು ಸೋಮೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದಾರೆ. 800 ವರ್ಷದ ಹಳೆಯ ದೇವಸ್ಥಾನ ಇದು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಕಾಮ್ ಆ್ಯಂಡ್ ಕೋಲ್ಡ್ ಆಗಿರುವಂತಹ ಪ್ಲೇಸ್ ಇದು. ಕಂಪ್ಲೀಟ್ ನಿಮಗೆ ಸುತ್ತಲೂ ಕೂಡ ಗಿಡ ಮರ ಇರೋದರಿಂದ ತಣ್ಣನೆ ವಾತಾವರಣ. ಹಾಗೆಯೇ ಕಲ್ಯಾಣಿ ಹತ್ರ ಒಂದು ಪುಟಾಣಿಯಾಗಿರೋ ಆಮೆ ನೋಡಿದೆ ನಾನು. ಎಷ್ಟು ಚೆಂದ ಇದೆ. ಆಮೆಗೆ ಅರ್ಶಿನ ಕುಂಕುಮ ಹಚ್ಚಿ ಸಹ ಪೂಜೆ ಮಾಡಿದ್ದಾರೆ. ಪೇಷನ್ಸ್ಲಿ ನೋಡಿ ಹೆಂಗೆ ಸುಮ್ಮನೆ ಇರುತ್ತಲ್ವ ಆಮೆ. ಒಂದು ಆಮೆಗಳು ಮುಡಿಸ್ಕೊಳ್ಳೋದಿಲ್ಲ, ಜಂಪ್ ಮಾಡಿಬಿಡ್ತಾವೆ ನೀರಿಗೆ. ಬಟ್ ಇದು ಆಮೆಗೆ ಡೈಲಿ ಪೂಜೆ ಮಾಡ್ತಾರೆ ನೋಡಿ, ಏನು ಚೆಂದ ಇದೆಯಲ್ಲ. ಹಾಗೆಯೇ ಕಲ್ಯಾಣಿ ಒಳಗೆ ಒಂದಿಷ್ಟು ಫಿಶ್ಗಳನ್ನ ಸಹ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತು ನಮಗೆ, ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ವೆದರ್ ಪದೇ ಪದೇ ಚೇಂಜ್ ಆಗ್ತಿರೋದ್ರಿಂದ ಶೀತ ನೆಗಡಿ ಸಹ ಆಗಿ ಗಂಟ್ಲು ಕಟ್ಟಿಬಿಟ್ಟಿದೆ. ವಾಯ್ಸ್ ಓವರ್ ಸರಿಯಾಗಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ವಾಯ್ಸ್ ಈ ವಿಡಿಯೋದಲ್ಲಿ ಗಡಸು ಅನ್ನಿಸ್ತಾ ಇರ್ಬೋದು. ಓಕೆನಾ. ನೆಕ್ಸ್ಟ್ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೋಮೇಶ್ವರ ದೇವಸ್ಥಾನ ಆದ್ರೂ ಕೂಡ ಜಸ್ಟ್ ಶಿವನ ದೇವಸ್ಥಾನ ಅಷ್ಟೇ ಇಲ್ಲ, ಪಕ್ಕದಲ್ಲಿ ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ, ಹಾಗೆ ನಾಗಮ್ಮನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸುತ್ತಮುತ್ತ ಬಹಳಷ್ಟು ದೇವರುಗಳಿರುವಂತಹ ದೇವಸ್ಥಾನ ಇದು. ಹಾಗೆಯೇ ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ, ಫ್ರೀಯಾಗಿ ಇರುತ್ತೆ. ಇಲ್ಲಿ ದೇವಸ್ಥಾನ ಹತ್ರನೇ ಬಿಲ್ವಪತ್ರ ಮರ ತುಂಬ ದೊಡ್ಡದಾಗಿರುವಂಥದ್ದು, ತುಂಬ ಚೆನ್ನಾಗಿದೆ. ಹಾಗೆಯೇ ನಾವು ಪತ್ರೆ ಅಂತ ಹೇಳ್ತೀವಲ್ಲ,
ಪತ್ರೆ ಮರನೂ ಇದೆ. ನಾವು ಬನ್ನಿ ಮರ ಅಂತ ಹೇಳ್ತೀವಲ್ಲ, ಬನ್ನಿ ಮರನೂ ಸಹ ಇದೆ. ಹಾಗೆ ವಾತಾವರಣ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಮ್ಮ ಕಿಲ್ಲಾ ಮಲ್ಲಿಕಾರ್ಜುನ ದೇವಸ್ಥಾನದ ಶಿವಲಿಂಗ ಥರನೇ ಸೇಮ್ ಟು ಸೇಮ್ ಇದೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆಯೇ ನಾವು ಬಂದಾಗ ಯಾರೂ ಅರ್ಚಕರಿರಲಿಲ್ಲ. ನಾನು ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾರೂ ಇರಲಿಲ್ಲ. ಕೈ ಮುಕ್ಕೊಂಡು ಇಲ್ಲಿ ನಾಗಪ್ಪನ ಇದಿಟ್ಟಿದ್ರಲ್ಲ, ವಿಗ್ರಹ ಇಟ್ಟಿದ್ರಲ್ಲ, ಅದು ನೋಡ್ತಾ ಇದ್ರಲ್ಲ, ಅದು ಬಂದುಬಿಟ್ಟು ಇಲ್ಲಿ ಜಾತ್ರೆ ಅಥವಾ ಉತ್ಸವದ ಸಮಯದಲ್ಲಿ ಉತ್ಸವ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಶಿವನ ಮೇಲ್ಗಡೆ ಈ ಥರ ಹಾಕ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕ್ರೋಮಲ್ಲಿ ಸರ್ಚ್ ಮಾಡಿ ನೋಡಿದೆ, ಲೊಕೇಶನ್ ನೋಡಿದಾಗ ನನಗೂ ಕೂಡ ತುಂಬ ಚೆನ್ನಾಗಿ ಅನಿಸ್ತು ದೇವಸ್ಥಾನ. ಸೊ ಹಾಗಾಗಿ ನಾನು ಹಾಗೆ ಶಿವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ಧಾರವಾಡಕ್ಕೆ ಬಂದಾಗ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದೋಗಿ, ತುಂಬ ಚೆನ್ನಾಗಿದೆ. ಹಾಗೆ 800 ವರ್ಷದ ಹಳೆಯ ದೇವಸ್ಥಾನ ಇದು. ದೇವಸ್ಥಾನದ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆಲ್ಲ ಕೈ ಮುಗಿದು ನೆಕ್ಸ್ಟು ನಿಮಗೆ ಮತ್ತೊಂದು ದೇವಸ್ಥಾನ ಪಕ್ಕದಲ್ಲೇ ಇರೋ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅಂತೇಳಿ ಕರ್ಕೊಂಡು ಹೊರಟಿದ್ರು. ಹಾಗೆಯೇ ದೇವಸ್ಥಾನ ನೋಡಲಿಕ್ಕೆ ಭಾಳಷ್ಟು ಚೆನ್ನಾಗಿದೆ. ನಿಮ್ಗೆ ಹೇಳಿದಾಗೆ ನಾಗಮ್ಮನ ದೇವಸ್ಥಾನ ಇದೆ, ಶನೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಫ್ರೀ ಇದ್ದಾಗ ನೀವು ಸಹ ಒಂದು ಸಲ ಹೋಗಿ ಬನ್ನಿ. ಇನ್ನು ಬರ್ತ್ಡೇ ಅಂದರೆ ನಾವು ಸುಮ್ಮನೆ ಬಿಡೋದೇ ಇಲ್ಲ, ಸ್ವಲ್ಪ ಬ್ಲೇಡ್ ಹಾಕ್ತೀವಿ ಜೋಬಿಗೆ. ಏನಕ್ಕೆ ಅಂತ ಅಂದರೆ ನಮಗೆ ಬರ್ಡೇ ಟೈಮಲ್ಲೇ ಈ ಥರ ಹೊರಗಡೆ ಹೋಗೋದು, ಲಂಚ್ ಮಾಡೋದು ಭಾಳಷ್ಟು. ಇನ್ನು ಮಿಕ್ಕಿ ಟೈಮೆಲ್ಲ ನೀನೇ ಮಾಡು ಅಂತ ಅಂತಾರೆ ಅಡುಗೆ. ಸೊ ಇವತ್ತು ನಾವು ಬಂದಿರೋದು ಪೃಥ್ವಿ ರೆಸ್ಟೋರೆಂಟಿಗೆ. ಗಾರ್ಡನ್ ರೆಸ್ಟೋರೆಂಟ್ ಇದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಬಿರಿಯಾನಿ ತಿನ್ನೋಣ ಬಾ ಅಂಥೇಳಿ ಕರ್ಕೊಂಬಂದಿದ್ರು. ಸ್ವಲ್ಪ ಫೋಟೋಸು ಹಾಗೆ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಫೋಟೋಶೂಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ನನ್ನ ಮಗಂದು ಒಂದಿಷ್ಟು ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ತಗೊಂಡೆ. ಫ್ಯಾಮಿಲಿ ಪಿಕ್ಕನ್ನೆಲ್ಲ ತಗೊಂಡಾದಮೇಲೆ ಊಟಕ್ಕೆ ಅಂತೇಳಿ ಕುಂತಿದ್ವಿ. ನಾವು ಊಟಕ್ಕೆ ಕೂತ್ಕೊಬೇಕಾದ್ರೆ 3 ಗಂಟೆ. ನಾವಿವತ್ತು ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಚಿಕನ್ ಸ್ವೀಟ್ ಕಾರ್ನ್ ಸೂಪನ್ನು ಆರ್ಡ್ರ್ ಮಾಡಿದ್ವಿ. ನಾನು ಮತ್ತು ನಮ್ಮ ಯಜಮಾನ್ರು ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ತೊಗೊಬೇಕು ಅಂಥೇಳಿ. ಸ್ಟಾರ್ಟಪಿಗೆ ಹಾಗೆಯೇ ಮತ್ತು ಮೇನ್ ಕೋರ್ಸ್ ಏನು ತೊಗೋಣ ಅಂಥೇಳಿ ನೋಡ್ತಾಯಿದ್ವಿ. ಫಸ್ಟಿಗೆ ನಾವು ಸ್ವೀಟ್ ಕಾರ್ನ್ ಸೂಪ್ನ ತೊಗೊಂಬನ್ನಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಮಗೆ ಹಾಟ್ ಆ್ಯಂಡ್ ಸೋರ್ ಬೇಕಿತ್ತು, ಬಟ್ ನಾವು ಸ್ವೀಟ್ ಕಾರ್ನ್ ಸೂಪ್ ತೊಗೊಂಡ್ಬಿಟ್ಟು ನಮ್ಗೆ ಅಷ್ಟು ಚಲೋ ಅನಿಸ್ಲಿಲ್ಲ. ಸ್ವಲ್ಪ ಖಾರ ಇದ್ದರೆ ಚಲೋ ಇರ್ತಿತ್ತು ಅಂತ ಅಂದ್ಕೊಂಡೆ. ಇನ್ನು ಹೋಟೆಲ್ ಬಂದುಬಿಟ್ಟು ಕಾಟೇಜ್ ಅಂದರೆ ಹಟ್ ಸ್ಟೈಲಲ್ಲಿ ಇತ್ತು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಸುತ್ತಲೂ ಕೂಡ ಗಿಡ ಮರ ಎಲ್ಲ ಕೂಡ ಹಾಕಿದ್ರು, ದಾಸವಾಳ ಗಿಡಗಳು ಪ್ರತಿಯೊಂದು ಕೂಡ ಹಾಕಿದ್ರು. ಎಷ್ಟು ಕೂಲಾಗಿತ್ತು ಅಂದರೆ AC ಇಲ್ಲ ಅಂದ್ರೂ ಕೂಡ ಅಷ್ಟು ತಂಪಿತ್ತು. ಶಿವ ಅವರು ಒಂದೆರಡು ಸಲ ಡ್ರಾಪಿಗೆ ಅಥವಾ ಪಿಕಪ್ಪಿಗೆ ಬಂದಾಗ ಇಲ್ಲಿ ನಾನು ಬಿರಿಯಾನಿ ತಿಂದಿದ್ದೆ, ಚೆನ್ನಾಗಿರ್ತೈತೆ ಅಂಥೇಳಿ ಕರ್ಕೊಂಬಂದರು. ಸೂಪ್ ಬಂತು. ಸೂಪಲ್ಲಿ ನಾವು ಚಿಕನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಚಿಕನ್ ಇರಲಿಲ್ಲ. ಬಿಸಿ ಬಿಸಿ ಸೂಪನ್ನು ಕುಡ್ಕೊಂಡು ಇವಾಗ ನೆಕ್ಸ್ಟ್ ಮೇನ್ ಕೋರ್ಸಿಗೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂತ ಅಂದರೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಹಾಗೆಯೇ ಮಟನ್ ಮಡ್ಕ ಬಿರಿಯಾನಿ ನೋಡೋಣ, ಟೇಸ್ಟ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಬರೋಬ್ಬರಿ ಅರ್ಧ ತಾಸು ಕಾಯಿಸಾದ್ಮೇಲೆ ನಮಗೆ ಬಿರಿಯಾನಿನ ತಗೊಂಬಂದರು. ಪಾಟಲ್ಲೆಲ್ಲ ಚೆಂದ ತಂದಿದ್ರು, ನೋಡೋಕ್ಕೇ ಚೆಂದ ಅನ್ನಿಸ್ತಿತ್ತು. ಈಗ ಸ್ಟಾರ್ಟಿಂಗ್ ನಿಮಗೆ ತೋರಿಸ್ತಾ ಇರೋದು ಇದು ಬಂದುಬಿಟ್ಟು ಚಿಕನ್ ಹೈದ್ರಾಬಾದಿ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಹಾಟ್ ಅಥವಾ ಸ್ವಲ್ಪ ಸ್ಪೈಸಿ, ಸಿಕ್ಕಾಪಟ್ಟೆ ಸ್ಪೈಸಿ ಬೇಕಂತ ಅಂದರೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಚೆಂದ ಇರುತ್ತೆ. ಅದು ಆರ್ಡ್ರ್ ಮಾಡಿಕೊಂಡ್ರೆ ಬಾಯೆಲ್ಲ ಖಾರ ಖಾರ ಅನಿಸುತ್ತೆ. ನಂಗೆ ಮತ್ತು ಬೇಕಿದ್ದ ಬಿರಿಯಾನಿಯಲ್ಲೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಸಪ್ಪೆ ಅನಿಸುತ್ತೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಬಿರಿಯಾನಿನೇ ಇಷ್ಟ ಆಗೋದಿಲ್ಲ. ಇಷ್ಟಪಟ್ಟು ತಿನ್ನೋದಂದರೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಇಷ್ಟ ಆಗ್ತದೆ. ಇನ್ನು ಮಟನ್ ಬಿರಿಯಾನಿ ನೋಡೋಣ ಅಂಥೇಳಿ ಮಡ್ಕ ಬಿರಿಯಾನಿಯನ್ನು ತರಿಸ್ತಾ ಇದ್ದೀನಿ. ನಾವು ಒಂದೊಂದು ರೆಸ್ಟೋರೆಂಟಲ್ಲಿ ಮಟನ್ ಬಿರಿಯಾನಿ ತಿಂದಾಗ ಏನಾಗ್ತಿತ್ತು ಅಂದರೆ ನನಗೆ ಅಷ್ಟು ಲೈಕ್ ಆಗ್ತಿರಲಿಲ್ಲ. ಇದು ಸಪ್ಪೆನಾರು ಮಾಡ್ತಿದ್ರು, ಇಲ್ಲ ಅಂತ ಅದು ಅಷ್ಟು ಚೆಂದ ಟೇಸ್ಟ್ಲಿ ಮಾಡ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ಈ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಾಯಲ್ಲಿ ನೀರು ಊರ್ತಾಯಿತ್ತು. ಮಟನ್ ಸಹ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿತ್ತು. ಹಾಗೆಯೇ ಎರಡೂ ಸಹ ಕಂಪೇರ್ ಮಾಡಿದಾಗ ಟೇಸ್ಟ್ಸ್ ಎರಡೂ ಸಹ ಡಿಫ್ರೆಂಟ್ ಆಗಿತ್ತು. ಮಟನ್ ಬಿರಿಯಾನಿ ಸಖತ್ತಾಗಿತ್ತು. ಮಟನ್ ಬಿರಿಯಾನಿನ ಸರ್ವ್ ಮಾಡ್ತಾಯಿದ್ದಾರೆ. ಈ ಥರ ಚೆಂದ ಮಟನ್ ಮಡಿಕೆಯಲ್ಲಿ ಮಟನ್ ಬಿರಿಯಾನಿನ ಮಾಡ್ಕೊಂಬಂದಿದ್ದಾರೆ. ಚೆಂದ ಇತ್ತು ನೋಡ್ಲಿಕ್ಕೆ ಕೂಡ. ಹಾಗೆಯೇ ನೋಡಲಿಕ್ಕೆ ಅಷ್ಟೇ ಅಲ್ಲ, ತಿನ್ಲಿಕ್ಕೆ ಕೂಡ ಚೆನ್ನಾಗಿತ್ತು. ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ದೊಡ್ಡ ಬಕೆಟ್ ಲಿಸ್ಟನ್ನೇ ಮಾಡ್ಕೊಂಬಂತಿದ್ದೆ ನಾನು. ಅದನ್ನು ತಿನ್ನಬೇಕು ಇದನ್ನು ತಿನ್ಬೇಕು ಅಂತೇಳಿ. ನಾನು ನನ್ನ ಮಗ ಮುಂಚೆನೇ ಹೊರಗಡೆ ಎಲ್ಲ ತಿರುಗಾಡ್ಬೇಕಂದ್ರೆ ಪ್ಲ್ಯಾನ್ ಹಾಕ್ಕೊಂಡೇ ಬಂದುಬಿಟ್ಟಿರ್ತೀವಿ. ಹಾಗೆ ನಾವು ಹೆಚ್ಚಾಗಿ ಏನು ಕೂಡ ಸಹ ದಬಾಸ್ ತಿನ್ನೋಕೆ ಹೋಗಲ್ಲ. ಯಾಕಂತಂದ್ರೆ ಸ್ವಲ್ಪ ತಿಂದ್ರೂ ಕೂಡ ಎಲ್ಲ ಟೇಸ್ಟ್ ಮಾಡ್ಕೊಂಡು ತಿನ್ಕೊಂತ ಹೋಗ್ಬೇಕಂತೇಳಿ ನಂದು ನನ್ನ ಮಗನ ಪ್ಲ್ಯಾನ್ ಆಗಿರುತ್ತೆ. ಇನ್ನು ಇವತ್ತು ನಮ್ಮದು ಹಾಸ್ಪಿಟಲಲ್ಲೇ ತುಂಬ ಟೈಮ್ ಆಗಿದ್ದರಿಂದ ಊಟ ಮುಗಿಯೋದೇ 4 ಕಾಲಾಗಿತ್ತು. ಇನ್ನು ಹಳಿಯಾಳಕ್ಕೆ ಹೋಗಬೇಡ, ಲೇಟ್ ಆಗುತ್ತೆ, ಮನೆ ಹೋಗಿ ಅಡುಗೆ ಮಾಡು, ಚಿಕನ್ ಸುಕ್ಕ ಹಾಗೆ ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳಿದರು. ಹಾಗಾಗಿ ಹಳಿಯಾಳಕ್ಕೆ ರಿಟರ್ನ್ ಆಗ್ತಾಯಿದ್ದೀವಿ. ಹಾಗೆಯೇ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂಥೇಳಿ ಎಳ್ನೀರು ಕುಡಿತಾ ಇದ್ದೀವಿ.
ಇನ್ನು ಹಳಿಯಾಳಕ್ಕೆ ನಾವು ರಿಟರ್ನ್ ಮಾಡಬೇಕಾದ್ರೆ ನನಗೆ ಹಾಗೆ ಆರ್ಯನಿಗೆ ಇನ್ನೊಂದು ಸ್ವಲ್ಪ ತಿನ್ನೋದಿತ್ತು. ಏನು ತಿಂತೀರಿ ಅಂತ ಕೇಳಿದ್ರೆ ನಮಗೆ ಸ್ಪೆಷಲ್ ಎಗ್ ರೈಸ್ ಕೊಡಿಸ್ರಿ ಅಂತ ಅಂದೆ. ಅಂಗಡಿ ಶಾಪ್ ನೇಮ್ ಯಾವುದಂತ ನೋಡಲಿಲ್ಲ. ಸ್ಪೆಷಲ್ ಎಗ್ ರೈಸ್ ಹಾಗೆಯೇ ಕಬಾಬನ್ನು ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಅತ್ತೆಗೆ ಫುಲ್ಲು ಹೊಟ್ಟೆ ತುಂಬಿತ್ತು. ನನಗೆ ಬೇಡಪ್ಪ ನೀವೇ ತಿನ್ನಿರಿ ಅಂತ ಅಂದರು. ಬಿಸಿ ಬಿಸಿ ಇದ್ರೂ ಎಷ್ಟು ಚೆನ್ನಾಗಿ ಕಬಾಬ್ ತಿಂತಾಯಿದ್ದೆ ನೋಡಿರಿ ಕಳ್ಳ. ಕಬಾಬ್ ಹಾಗೆಯೇ ಎಗ್ ರೈಸ್ನ ತಿಂದ್ಕೊಂಡು ನಾವು ಹಳಿಯಾಳಕ್ಕೆ ರಿಟರ್ನ್ ಆಗ್ತಾಯಿದ್ದೀವಿ. ಮನೆ ಹೋಗಿ ಅಡುಗೆ ಸಹ ಮಾಡೋದಿತ್ತು. ಸೊ ನನ್ನ ಕಂಪ್ಲೀಟ್ ಡೇ ವ್ಲಾಗ್ ಈ ಥರ ಇತ್ತು. ವಿಡಿಯೋ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ರೀಚ್ ಆಗಬೇಕು ಅಂತಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗ್ತೀನಿ. ಬಾಯ್.